ईशाय विकाशे हृद्याय शुद्धविद्याय मध्वाय च नमो नमः। तपोविद्या विरक्त्यादि सद्गुणौघकरार्हं वादिराजगुरुं वन्दे हयग्रीवदयाश्रयान्। श्रीगुरुभ्यो नमः। ಮಹಾಭಾರತದಲ್ಲಿ ಬರುವಂಥ ಒಂದು ಕಥೆ. ಒಬ್ಬ ಬ್ರಾಹ್ಮಣ, ಬಡ ಬ್ರಾಹ್ಮಣ ಅಂತ ಇಟ್ಟುಕೊಳ್ಳಿ. ಸಾಮಾನ್ಯ ಕಥೆ ಆರಂಭ ಆಗುವುದು ಹಾಗೆ, ಒಬ್ಬ ಬಡ ಬ್ರಾಹ್ಮಣ ಇದ್ದ. ಅದು ವಾಸ್ತವಿಕವಾಗಿ ಯಾವ ಬ್ರಾಹ್ಮಣರು ಬಡವರಲ್ಲ, ಅದು ಒಬ್ಬ ಬಡ ಬ್ರಾಹ್ಮಣ. ಒಂದೊಂದು ಕಾಡಿನಲ್ಲಿ ಸಂಚಾರ ಮಾಡ್ತಾ ಇದ್ದ. ಸಂಚಾರ ಮಾಡಿಕೊಂಡು ಹೋಗ್ತಾ ಇದ್ದಾಗ ಅದೇ ದಾರಿಯಲ್ಲಿ ಒಬ್ಬ ಶ್ರೀಮಂತ ವ್ಯಕ್ತಿ, ಒಬ್ಬ ಸಾಹುಕಾರ, ಆ ಬ್ರಾಹ್ಮಣ ಹೋಗುವ ದಾರಿಯಲ್ಲಿ ಅವನು ತನ್ನ ಕುದುರೆಯ ಸಾರೋಟಿನಲ್ಲಿ ಹೋಗ್ತಾ ಇದ್ದ. ಸಹಜವಾಗಿ ಕುದುರೆ ಸಾರೋಟ ಅಂದರೆ ಬಹಳ ವೇಗವಾಗಿ ಹೋಗ್ತಾ ಇರ್ತದೆ. ಆ ವೇಗದಲ್ಲಿ ಒಂದು ಸಣ್ಣ ಆಕ್ಸಿಡೆಂಟ್ ಆಗ್ತದೆ. ಆವಾಗ ಹೋಗಬೇಕಾದ್ರೆ ಬ್ರಾಹ್ಮಣನಿಗೆ ಡಿಕ್ಕಿ ಹೊಡೆದು ಮುಂದಕ್ಕೆ ಹೋಗ್ತಾರೆ. ಆ ಕುದುರೆಯ ಸಾರೋಟು ಡಿಕ್ಕಿ ಹೊಡೆದಾಗ ಒಬ್ಬ ಬ್ರಾಹ್ಮಣ ಬಿದ್ದ ಅಂತ ಹೇಳುವಂತಹ ಸೌಜನ್ಯವನ್ನು ಕೂಡ ತೋರಿಸದೇನೆ ಆ ಶ್ರೀಮಂತ ವ್ಯಕ್ತಿಗೆ ಆ ಸಾರೋಟನ್ನು ಹಾಗೆ ಓಡಿಸಿಬಿಟ್ಟಾರೆ ಮುಂದಕ್ಕೆ. ಈ ಬ್ರಾಹ್ಮಣನಿಗೆ ಬಹಳ ಬೇಸರ ಆಯಿತು. ಇನ್ನು ಸೌಜನ್ಯಕ್ಕಾದರೂ ಕೂಡ ಒಂದು ಎಬ್ಬಿಸಿ ಏನಾಯ್ತಪ್ಪ ಅಂತ ಕೇಳಬೇಕಾಗಿತ್ತಲ್ವಾ. ಈ ಸೌಜನ್ಯದ ಕೆಲಸವನ್ನು ಮಾಡಲಿಲ್ಲಲ್ವಾ ಅಂತ ಹೇಳಿ ಈ ಬ್ರಾಹ್ಮಣನಿಗೆ ಬಹಳ ದುಃಖ ಆಯಿತು. ಎಂಥ ಪರಿಸ್ಥಿತಿ ಬಂತು, ನಾನು ಬಡವ ಅಂತ ಆಗಿದ್ದಕ್ಕೆ ನನ್ನನ್ನು ತಾತ್ಸಾರ ಮಾಡ್ತಾ ಇದ್ದೆ ಈ ಸಮಾಜ, ಹಾಗಾಗಿ ಬಡವರಾಗಿ ನಾವು ಎಂದಿಗೂ ಬದುಕಬಾರದು ಅಂತ ಈ ಬ್ರಾಹ್ಮಣ ನಿಶ್ಚಯ ಮಾಡಿದ. ಯಾಕೆ ಬೇಕು ಇಂಥ ಬದುಕು, ಯಾಕೆ ಬೇಕು ನಮಗೆ, ಯಾರೂ ಕೂಡ ನಮ್ಮನ್ನು ಮೂಸದೇ ಇರುವಂಥ ಬದುಕು ನಮಗೆ ಯಾಕೆ ಬೇಕು ಅಂತ ಹೇಳಿ ನನ್ನ ಮುಂದಿರುವಂಥ ದಾರಿ ಒಂದೇ, ನಾನು ಆತ್ಮಹತ್ಯೆ ಮಾಡಿಕೊಳ್ಬೇಕು ಅಂತ ಆ ಬ್ರಾಹ್ಮಣ ನಿರ್ಧಾರ ಮಾಡಿದ. ಸರಿ, ಇಂಥ ಆತ್ಮಹತ್ಯೆಗೆ ಒಂದು ಒಳ್ಳೆಯ ಜಾಗವನ್ನು ನೋಡಬೇಕು ಅಂತ ಹೊರಟ. ಈ ಹೊರಟಾಗ ದಾರಿಯ ಮಧ್ಯದಲ್ಲಿ ಒಂದು ನರಿ ಎದುರಿಗೆ ಬಂತು. ಬ್ರಾಹ್ಮಣನ ಪ್ರಶ್ನೆ ಕೇಳ್ತಾನೆ, ಎಲ್ಲಿಗೆ ಹೋಗ್ತಾ ಇದ್ದೀನಿ ಬ್ರಾಹ್ಮಣ ಅಂತ. ಆ ಬ್ರಾಹ್ಮಣ ತನ್ನ ಹಿಂದಿನ ಕಥೆಗಳನ್ನೆಲ್ಲ ಹೇಳ್ತಾನೆ. ಹೀಗಾಯಿತು, 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 ನನಗೆ ಬದುಕುವ ಆಸೆ ಇಲ್ಲ, ನನ್ನಂತಹ ಒಬ್ಬ ಬಡ ಬ್ರಾಹ್ಮಣ ಬದುಕಬಾರದು, ಹಾಗಾಗಿ ನಾನು ಸಾಯುವಂತಹ ಸಂಕಲ್ಪವನ್ನು ಮಾಡಿದ್ದೇನೆ ಅಂತ ಈ ಬ್ರಾಹ್ಮಣ ಹೇಳಿದಾಗ ನರಿ ಅವನಿಗೆ ಉಪದೇಶ ಮಾಡಲಿಕ್ಕೆ ಆರಂಭ ಮಾಡ್ತಾನೆ. ಎಂತಹ ಕೆಲಸವನ್ನು ಮಾಡ್ತಾ ಇದ್ದೇನೆ ನೀನು, ನಿನ್ನಲ್ಲಿ ಬಡತನ ಯಾವ ರೀತಿಯಿಂದಾಗಿ ಹೇಳು. ಸಂಪತ್ತಿನಿಂದ ಬಡತನವನ್ನು ಹೇಳ್ತಾ ಇದ್ದೀಯಾ? ಸಂಪತ್ತು ಬಂತು ಅಂತಂದ್ರೆ ಶ್ರೀಮಂತಿಗೆ ಅಂತ ಅರ್ಥವಾ? ಈ ಸಂಪತ್ತೆಲ್ಲವೂ ಕೂಡ ಇದರಲ್ಲಿ ನಶ್ವರವಾದದ್ದು. ಈ ಸಂಪತ್ತು ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ನಿಜವಾದ ಸಂಪತ್ತು ಯಾವುದು ಅಂತ ಹೇಳಿ, ದೇವರು ನಮಗೆ ಇಷ್ಟು ಒಳ್ಳೆಯ ದೇಹವನ್ನು ಕೊಟ್ಟಿದ್ದಾನೆ, ಇಷ್ಟು ಒಳ್ಳೆಯ ಶರೀರವನ್ನು ಕೊಟ್ಟಿದ್ದಾನೆ. ಶರೀರದಲ್ಲಿ ಎಷ್ಟೆಲ್ಲ ಇಂದ್ರಿಯಗಳು, ಕಣ್ಣು, ಮೂಗು, ಕಿವಿ, ಬಾಯಿ, ಕೈ, ಕಾಲು, ಚರ್ಮಗಳು, ಉಗುರುಗಳು, ಒಂದೊಂದು ಇಂದ್ರಿಯಗಳಿಂದ ಕೂಡ ಇಷ್ಟೆಷ್ಟು ಪ್ರಯೋಜನವನ್ನು ಮನುಷ್ಯ ಪಡಿತಾ ಇದ್ದಾನೆ ಅಂತೇಳಿ ಅರ್ಥವನ್ನು ಮಾಡಿಕೊಂಡಿದ್ದೀನಿ. ನಾನೊಂದು ಪ್ರಾಣಿ, ಈ ಕಾಡಿನಲ್ಲಿ ವಾಸ ಮಾಡ್ಕೊಂಡಿದ್ದೇನೆ. ಮಳೆ ಬಂತು ಅಂತಂದ್ರೆ, ಚಳಿ ಆಯಿತು ಅಂತ ನನಗೆ ಒಂದು ಹೊತ್ತುಕೊಳ್ಳಿಕ್ಕೆ ಬಟ್ಟೆ ಇಲ್ಲ, ಆಶ್ರಯಕ್ಕೆ ಒಂದು ಮನೆ ಇಲ್ಲ. ಮನುಷ್ಯನ ಮನೆಗೆ ಎಷ್ಟೆಲ್ಲ ಸೌಕರ್ಯಗಳುಂಟು, ಮನೆ ಉಂಟು, ಹೊತ್ತುಕೊಳ್ಳಿಕ್ಕೆ ಬಟ್ಟೆ ಉಂಟು, ಹೋಗಿ ಮೈ ತುರಿಸ್ಕೊಳ್ಳಿಕ್ಕೆ ನಿನಗೆ ಕೈಗಳುಂಟು, ಬೆರಳುಗಳುಂಟು, ಉಗುರುಗಳುಂಟು. ನಾನು ಹೇಗೆ ತುರಿಸ್ಕೊಳ್ಬೇಕು? ಎಲ್ಲೋ ಮರಕ್ಕೆ ಹೋಗಿ ತಿಕ್ಕಿಕೊಳ್ಬೇಕು ಮೈಯನ್ನು. ಇಷ್ಟೆಲ್ಲ ಸೌಕರ್ಯವನ್ನು ಪಡೆದಂತಹ ನೀನು ಶ್ರೀಮಂತಿಗೆ ಇಲ್ಲ, ಬಡತನದಲ್ಲಿದ್ದೇನೆ ಅಂತ ಜುಗುಪ್ಸೆಯನ್ನು ಪಡ್ತಾ ಇದೆಯಲ್ಲ. ದೇವರು ಇಷ್ಟೊಳ್ಳೆ ಬುದ್ಧಿಶಕ್ತಿಯನ್ನು ಕೊಟ್ಟಿದ್ದಾನೆ, ಇಷ್ಟೊಳ್ಳೆ ಇಂದ್ರಿಯಗಳನ್ನು ಕೊಟ್ಟಿದ್ದಾನೆ. ಈ ಇಂದ್ರಿಯಗಳನ್ನು ಬಳಸಿಕೊಳ್ಳುವುದನ್ನು ಬಿಟ್ಟು, ಈ ಇಂದ್ರಿಯಗಳನ್ನೆಲ್ಲ ಬಿಟ್ಟು ಆ ನಶ್ವರವಾದ ಸಂಪತ್ತನ್ನು ನಿಜವಾದ ಸಂಪತ್ತು ಅಂತ ಭ್ರಮಿಸಿಕೊಂಡು ನೀನು ಆತ್ಮಹತ್ಯೆಗೆ ತೊಡಗಿದ್ಯಾ, ನಿನ್ನಂಥ ಮೂರ್ಖ ಇನ್ನೊಬ್ಬ ಇಲ್ಲ ಅಂತ ಈ ನರಿ ಉಪದೇಶ ಮಾಡಿದಾಗ ಬ್ರಾಹ್ಮಣನಿಗೆ ಮನವರಿಕೆ ಆಯಿತು. ಇಲ್ಲ, ನಿಜವಾದ ಸಂಪತ್ತು ಭಗವಂತ ಕೊಟ್ಟಂತ ಈ ಶರೀರ, ಈ ಇಂದ್ರಿಯಗಳು, ಈ ಇಂದ್ರಿಯಗಳನ್ನು ಬಳಸಿಕೊಂಡು ಭಗವಂತನ ಸೇವೆಯನ್ನು ಮಾಡಬೇಕು, ಭಗವಂತನ ಚಿಂತನೆ ಮಾಡಬೇಕು, ಭಗವಂತನ ಆರಾಧನೆ ಮಾಡಬೇಕು ಅಂತ ಸಂಕಲ್ಪಿಸಿಕೊಂಡು ಬ್ರಾಹ್ಮಣ ಮುಂದಕ್ಕೆ ಹೋಗಿ ತಪಸ್ಸನ್ನು ಮಾಡಿ ಸಾಧನೆಯನ್ನು ಮಾಡಿದ ಅಂತ ಒಂದು ಮಹಾಭಾರತದ ಕಥೆ. ಈ ಕಥೆ ನಮ್ಮ ಜೀವನಕ್ಕೆ ಇದು ಬಹಳ ಹತ್ತಿರದಲ್ಲಿ ಇದೆ. ನಾವು ಕೂಡ ಇವತ್ತು ನಮ್ಮದಲ್ಲದನ್ನು ನಮ್ಮದು 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 ಅಂತ ಹೇಳಿ ಆ ಭ್ರಮಿಸಿಕೊಂಡು ಬದುಕ್ತಾ ಇದ್ದೇವೆ. ಈಶಾವಾಸ್ಯವಿದಂ ಸರ್ವಂ ಅಂತ ಇದೆಲ್ಲವೂ ಕೂಡ ಭಗವಂತನದ್ದೇ. ಈ ಜಗತ್ತು, ಈ ಸೃಷ್ಟಿ, ಈ ಸಂಪತ್ತು ಎಲ್ಲವೂ ಕೂಡ ಭಗವಂತನದ್ದೇ. ಭಗವಂತ ಅದನ್ನು ನಮಗೆ ಕೊಟ್ಟಿದ್ದಾರೆ, ಇಟ್ಕೋ ನೀನು ಅಂತ ಕೊಟ್ಟಿದ್ದಾರೆ. ನಾವೆಲ್ಲ ಟ್ರಸ್ಟಿಗಳು ಅಷ್ಟೇ. ಈ ಶರೀರ, ಈ ಇಂದ್ರಿಯಗಳು ಇದೆಲ್ಲವೂ ಕೂಡ ಭಗವಂತ ಕೊಟ್ಟದ್ದು, ನಮ್ಮದಲ್ಲ ಯಾವುದು ಕೂಡ. ಭಗವಂತ ಕೊಟ್ಟರೆ ಉಂಟು, ಇಲ್ಲದೇ ಇದ್ರೆ ಈ ಕಣ್ಣಿಲ್ಲ, ಮೂಗಿಲ್ಲ, ಕಿವಿ ಇಲ್ಲ, ಹೇಗೆ ಕಲ್ಪಿಸಿಕೊಳ್ಳಿ ಒಮ್ಮೆ. ಈ ಕಣ್ಣಿಲ್ಲ ಅಂತಂದ್ರೆ ನಮ್ಮ ಪರಿಸ್ಥಿತಿ ಏನು ಅಂತ, ಈ ಕಿವಿ ಇಲ್ಲ ಅಂತ ನಮ್ಮ ಪರಿಸ್ಥಿತಿ ಏನು ಅಂತ. ಸ್ವಲ್ಪ ಕಿವಿ ಮಂದಾದ್ರೂ ಇಷ್ಟೆಲ್ಲ ಒದ್ದಾಡ್ತವೆ, ಇಷ್ಟೆಲ್ಲ ತಮಾಷೆ ಮಾಡ್ತಾರೆ ಜನಗಳು. ಕೆಂಪು ಮಾರ್ಯಾವ
ಸ್ವಲ್ಪ ಕಣ್ಣು ಮಂಜಾಯಿತು ಅಂತ 40 ಆಯಿತು ಅಂತ 40 ಬಂತು ಅಂತ ನಾವೇ ಒದ್ದಾಡ್ತೀವಿ, ಓದ್ಲಿಕ್ಕೆ ಬರೋದಿಲ್ಲ, ಹಾಗಾಗೋದಿಲ್ಲ, ಹೀಗಾಗೋದಿಲ್ಲ ಅಂತ. ಯಾವುದೇ ವಸ್ತು ನಮ್ಮೊಂದಿಗೆ ಇದ್ದಾಗ ಅದರ ಬೆಲೆ ಗೊತ್ತಾಗೋದಿಲ್ಲ, ಅದನ್ನು ಕಳೆದುಕೊಂಡ ಮೇಲೆ ನಮಗೆ ಅದರ ಬೆಲೆ ಗೊತ್ತಾಗೋದು. ಇಷ್ಟೆಲ್ಲ ದೇವರು ಸಂಪತ್ತು ಕೊಟ್ಟಿದ್ದಾನೆ, ಒಳ್ಳೆಯ ಬುದ್ಧಿಶಕ್ತಿ ಕೊಟ್ಟಿದ್ದಾನೆ, ಶರೀರ ಕೊಟ್ಟಿದ್ದಾನೆ. ಈ ಭಗವಂತ ಕೊಟ್ಟಂತಹ ಸಂಪತ್ತನ್ನು ಹೇಗೆ ವಿನಿಯೋಗಿಸಿಕೊಳ್ಬೇಕು ನಾವು? ಸುಮ್ಮನೆ ವ್ಯರ್ಥವಾಗಿ ವಿನಿಯೋಗಿಸಿಕೊಳ್ಬಾರ್ದು. ದೇವರು ಕೊಟ್ಟದ್ದು ಯಾಕೆ? ನನ್ನನ್ನು ಆರಾಧನೆ ಮಾಡು, ನನ್ನನ್ನು ಚಿಂತನೆ ಮಾಡು, ನಿನ್ನ ಜೀವನವನ್ನು ಸಾರ್ಥಕಗೊಳಿಸುವ ಒಂದು ದೇವರು ತನ್ನ ವಸ್ತುವನ್ನ ಭಕ್ತನಿಗೆ ಕೊಟ್ಟಿದ್ದಾನೆ. ಈ ಭಕ್ತ ದೇವರು ಕೊಟ್ಟ ಸಂಪತ್ತನ್ನ ಎಲ್ಲೋ ವ್ಯರ್ಥವಾಗಿ ಅದನ್ನ ಚೆಲ್ಲಿ ಬಿಟ್ರೆ, ಬೇರೆ ಕಡೆ ಅದನ್ನು ವಿನಿಯೋಗ ಮಾಡಿಬಿಟ್ರೆ, ಅದಕ್ಕಿಂತ ದೊಡ್ಡ ದ್ರೋಹ ಭಗವಂತನಿಗೆ ಮಾಡುವ ಆ ದ್ರೋಹ ಇರುವುದಿಲ್ಲ. ಭಗವಂತ ಕೊಟ್ಟಂತ ಈ ಇಂದ್ರಿಯಗಳ, ಈ ಕಣ್ಣನ್ನ ಎಲ್ಲೋ ವ್ಯರ್ಥವಾಗಿ ಬೇಡದಿರುವ ಪದಾರ್ಥಗಳನ್ನು ನೋಡ್ಲಿಕ್ಕೆ ವಿನಿಯೋಗಿಸಿ ಬಿಟ್ರೆ, ಈ ಕಣ್ಣಿನ ಸಾಮರ್ಥ್ಯವನ್ನು ವ್ಯರ್ಥ ಮಾಡಿಬಿಟ್ರೆ ದೇವರಿಗೆ ಮಾಡುವ ಮೋಸ ಅದು. ಈ ನಮ್ಮ ಕೈಗಳಿಂದ ಭಗವಂತನ ಪೂಜೆಯನ್ನು ಮಾಡಬೇಕಾಗಿತ್ತು. ಭಗವಂತನ ಪೂಜೆಯನ್ನು ಮಾಡದೆ ಇನ್ನೇನೋ ಈ ಬೇಡದಿರುವಂತಹ ಅನ್ಯ ಕಾರ್ಯಗಳನ್ನು ಮಾಡಿಬಿಟ್ರೆ, ಪಾಪ ಕರ್ಮಗಳನ್ನು ಮಾಡಿಬಿಟ್ರೆ ಅದರಿಂದ ಆಗುವಂತಹ ಪಾಪ ಇನ್ನೊಂದಿಲ್ಲ. ನಮ್ಮ ಕಾಲುಗಳು ಅದು ಭಗವಂತನ ಸಾನ್ನಿಧ್ಯದೆಡೆಗೆ, ತೀರ್ಥಯಾತ್ರೆಗೆ ಅದು ಸಾಗಬೇಕು. ಅದು ಬಿಟ್ಟು ಎಲ್ಲೋ ಪಬ್ಬಿಗೋ, ಬಾರಿಗೋ, ಇನ್ನೆಲ್ಲೋ ಪಿಕ್ನಿಕ್ಕಿಗೋ ಹೋಗಿ ನಮ್ಮ ಜೀವನವನ್ನು ನಾವೆಲ್ಲ ವ್ಯರ್ಥಪಡಿಸಿಕೊಳ್ಬಾರ್ದು. ದೇವರು ಕೊಟ್ಟಂತ ಈ ಬಾಯಿಯಲ್ಲಿ, ನಾಲಿಗೆಯಲ್ಲಿ ಭಗವಂತ ನಾಮಸ್ಮರಣೆಯನ್ನು ಅನುದಿನವೂ ಮಾಡ್ತಾ ಇರಬೇಕು. ಬಿಟ್ಟು ಬೇಡದಿರೋ ಯಾವುದೋ ಹಾಡುಗಳನ್ನು, ಇಲ್ಲ ಸಲ್ಲದ ಆ ವ್ಯರ್ಥ ಕಾಮೆಂಟ್ಗಳನ್ನು, ಪಕ್ಕದ ಮನೆಯವರ, ಎದುರು ಮನೆಯವರ ಬಗ್ಗೆ ಈ ಕೀಳಾಗಿ ಮಾತನಾಡುವಂತಹ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡ್ರೆ ನಾವು ಮಾಡುವಂತಹ ಅಪಚಾರ ಅಷ್ಟಿಷ್ಟು. ಮಾಡುವ ವೃತ್ತಿ ಬೇರೆ ಬೇರೆ ಇರಬಹುದು, ಮಾಡುವ ಉದ್ಯೋಗಗಳು ಬೇರೆ ಬೇರೆ ಇರಬಹುದು. ಏನೇ ಇದ್ರೂ ಕೂಡ ಆ ಎಲ್ಲ ಉದ್ಯೋಗಗಳು ಕೂಡ ಇದು ಭಗವಂತನ ಆರಾಧನೆ ಅಂತೇಳಿ ಪ್ರಾಮಾಣಿಕವಾಗಿ ಮಾಡಿದರೆ ಮಾತ್ರ, ನೀವು ಯಾವುದೇ ಒಂದು ಹೂವು ಮಾರುವಂತಹ ಬಿಸಿನೆಸ್ ಇರಲಿ ಅಥವಾ ಒಂದು ಯಾವುದೋ ಒಂದು ವ್ಯಾಪಾರವೇ ಇರಲಿ, ನೀವು ಪ್ರಾಮಾಣಿಕವಾಗಿ ಮಾಡಿದರೆ ಅದು ಒಂದು ದೇವರ ಪೂಜೆಯೇ ಆಗ್ತದೆ. ನೀವು ದೇವರ ಪೂಜೆಯನ್ನು ದೇವರ ಮನೆಯಲ್ಲಿ ಕೂತು ಸಾಲಿಗ್ರಾಮಕ್ಕೆ ಆರತಿ ಮಾಡಬೇಕು ಅಂತೇನಿಲ್ಲ, ಅಥವಾ ಅದಕ್ಕೆ ಅಭಿಷೇಕ ಮಾಡಬೇಕು ಅಂತಿಲ್ಲ. ಮಾಡುವ ನೀವು ಕೆಲಸವನ್ನ ಪ್ರಾಮಾಣಿಕವಾಗಿ ನಿರ್ವಂಚನೆಯಿಂದ ಮಾಡಿ ಅದೊಂದು ದೇವರ ಪೂಜೆ, ದೇವರ ಆರಾಧನೆ ಆಗ್ತದೆ. ಹಾಗಾಗಿ ದೇವರು ಕೊಟ್ಟಂತ ಈ ಸಂಪತ್ತನ್ನು ನಾವು ಸದ್ವಿನಿಯೋಗ ಪಡಿಸಿಕೊಳ್ಬೇಕು. ಸದ್ವಿನಿಯೋಗ ಪಡಿಸಿಕೊಂಡಾಗ ಮಾತ್ರ ಅದು ನಮ್ಮ ಶರೀರದಿಂದ ಹಿಡಿದು ಸಂಪತ್ತಿನವರೆಗೆ, ನಮಗೆ ಕೊಟ್ಟಂತ ದೇವರು ಕೊಟ್ಟಂತ ಸಂಪತ್ತಿನವರೆಗೆ ಅದು ಭಗವಂತನ ಆರಾಧನೆಗೆ, ಭಗವಂತನ ಪ್ರೀತಿಗೆ ಕಾರಣ ಆಗುವ ರೀತಿಯಲ್ಲಿ ಆ ಸಂಪತ್ತು ವಿನಿಯೋಗ ಆಯಿತು ಅಂತಾದರೆ ಮಾತ್ರ ಭಗವಂತ ಅಸ್ತು ಅಂತ ಹೇಳ್ತಾನೆ. ನಾನು ಕೊಟ್ಟ ಸಂಪತ್ತನ್ನು ಸರಿಯಾಗಿ ಬಳಸಿಕೊಳ್ತಾ ಇದ್ದರೆ ಇನ್ನು ಈ ಸಂಪತ್ತು ಕೊಡಬಹುದು ಅಂತ. ಸ್ವಲ್ಪ ನೀವೇ ಗಮನಿಸಿ. ಒಂದು ಲೋಕದಲ್ಲಿ ಯಾವುದೋ ಒಂದು ಟ್ರಸ್ಟ್ ಉಂಟು ಅಂತ ಅಂದ್ಕೊಳ್ಳಿ. ಆ ಟ್ರಸ್ಟ್ ಅವರು ಏನೋ ಒಂದು ಸಾಮಾಜಿಕ ಸೇವೆಯನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿಕೊಳ್ತಾರೆ. ಯಾರೋ ಒಂದಷ್ಟು ಡೊನೇಷನ್ ಕೊಡ್ತಾರೆ. ಕೆಲವು ಟ್ರಸ್ಟಿಗಳು ಸ್ವಾಹ ಮಾಡಿಬಿಟ್ಟು ಸ್ವಾಹ ಮಾಡಿಬಿಟ್ರೆ, ಸರಿ ಇಲ್ಲ ಮಾರ, ಟ್ರಸ್ಟಿಗಳು ಸರಿ ಇಲ್ಲ, ಎಲ್ಲ ದುಡ್ಡು ತಿಂತಾರೆ ಅವರೆಲ್ಲ, ಆ ಸಂಸ್ಥೆ ದುಡ್ಡು ಕೊಡಬೇಡಿ ಮೇಲೆ ಅಂತ ನಾವೇ ಹೇಳ್ತೇವೆ. ಸಂಸ್ಥೆಗೆ ಕೊಟ್ಟಂತಹ ಆ ದುಡ್ಡು ಸದ್ವಿನಿಯೋಗ ಆಗುವುದಿಲ್ಲ ಅಂತ ನಾವೇ ಸಂಪತ್ತನ್ನು ಕೊಡಲಿಕ್ಕೆ ಹಿಂಜರಿತೇವೆ. ದೇವರು ಅದೇ ರೀತಿ ನಮಗೆ ಸಂಪತ್ತನ್ನು ಕೊಡ್ತಾ ಇದ್ದಾನೆ. ಸಂಪತ್ತನ್ನು ಸರಿಯಾದ ರೀತಿಯಲ್ಲಿ ವಿನಿಯೋಗ ಮಾಡಿದರೆ ದೇವರು ಇಲ್ಲ, ಇವರು ಒಳ್ಳೆ ರೀತಿಯಲ್ಲಿ ವಿನಿಯೋಗ ಮಾಡ್ತಾ ಇದ್ದಾನೆ, ನಿನಗೆ ಇನ್ನೊಂದಷ್ಟು ಸಂಪತ್ತನ್ನು ಕೊಡುವ ಅಂದರೆ ದೇವರೇ ಮನಸ್ಸು ಮಾಡಿಕೊಡ್ತಾನೆ. ಇಲ್ಲದೆ ದೇವರು ಕೂಡ ಬೇಡಬೇಡಿ, ಇಂತಹ ವ್ಯಕ್ತಿಗೆ ಕೊಟ್ಟ ಪ್ರಯೋಜನ ಇಲ್ಲ ಅಂತ ಹೇಳಿ ದೇವರೇ ಹಿಂಜರಿಯುವುದು. ಹಾಗಾಗಿ ಈ ಸಂಪತ್ತು ದೇವರು ಕೊಟ್ಟಿದ್ದಾನೆ ಅಂತಂದ್ರೆ ಇದು ನಮ್ಮ ಸಂಪತ್ತನ್ನು, ನಾವು ದುಡಿದ ಸಂಪತ್ತಲ್ಲ, ದೇವರು ನಮಗೆ ಕೊಟ್ಟಿದ್ದಾನೆ. ಇದನ್ನು ನೀನು ವಿನಿಯೋಗ ಮಾಡುವುದು. ದೇವರು ಕೆಲವೊಂದು ಪರೀಕ್ಷೆ ಮಾಡ್ತಾನೆ, ನೀವು ಹೇಗೆ ವಿನಿಯೋಗ ಮಾಡ್ತಾನೆ ಅಂತೇಳಿ ಕೆಲವೊಮ್ಮೆ ಲೆಕ್ಕಕ್ಕಿಂತ ಜಾಸ್ತಿಯೇ ಕೊಡ್ತಾನೆ. ನಾವಿವತ್ತು ನೋಡ್ತೇವೆ ದುಡ್ಡನ್ನು ಹೇಗೆ ಖರ್ಚು ಮಾಡ್ತಾರೆ ಕೆಲವರು ಅಂತ. ಖರ್ಚು ಮಾಡಲಿಕ್ಕೆ ಅನೇಕ ದಾರಿಗಳುಂಟು. ಒಳ್ಳೆಯ ರೀತಿಯಿಂದಲೂ ಖರ್ಚನ್ನು ಮಾಡಬಹುದು, ಕೆಟ್ಟ ರೀತಿಯಿಂದ ಖರ್ಚು ಮಾಡಬಹುದು. ಮನೆಯನ್ನು ಕಟ್ತಾರೆ. ಮನೆಯನ್ನು ಯಾವ ರೀತಿಯಲ್ಲಿ ಕಟ್ತಾರೆ? ನೀವೆಲ್ಲ ಲೋಕದಲ್ಲಿ ಅನೇಕ ರೀತಿ ಮನೆಗಳನ್ನು ನೋಡಿದ್ದೀರಿ. ಈ ಮನೆಯನ್ನು ಕಟ್ಟಿಕೊಳ್ಳುವುದು ಕೇವಲ ಅವರ ಸುಖ ಭೋಗಗಳಿಗಲ್ಲ. ನಾವು ನೆಮ್ಮದಿಯಿಂದ ಮಲಗಬೇಕು, ನಮ್ಮ ಸುಖಕ್ಕೆ, ನಮಗೆ ಸೌಖ್ಯ ಆಗಬೇಕು ಅಂತೇಳಿ ಮಾತ್ರ ಮನೆಯ ನಿರ್ಮಾಣ ಅಲ್ಲ. ಮನೆಯ ನಿರ್ಮಾಣವನ್ನು ನಮ್ಮ ಪ್ರಾಚೀನರು ಹೇಗೆ ಮಾಡಿದ್ದಾರೆ? ಮನೆಯಲ್ಲಿ ನಮ್ಮ ವಾಸ್ತವ್ಯದ ಜೊತೆಯಲ್ಲಿ, ನಮ್ಮ ಸುಖದ ಜೊತೆಯಲ್ಲಿ ಬಂದಂತಹ ಅತಿಥಿಗಳ ಸತ್ಕಾರ ಆಗಬೇಕು, ಭಗವಂತನ ಆರಾಧನೆ ಆಗಬೇಕು, ಗುರು ಹಿರಿಯರ ಆರಾಧನೆ ಆ ಮನೆಯಲ್ಲಿ ನಿರಂತರವಾಗಿ ಆಗ್ತಾ ಇದ್ರೆ ಮಾತ್ರ ಆ ಮನೆಗೆ ಕೂಡ ಒಂದು ಸಾರ್ಥಕ್ಯ ಬರ್ತದೆ. ಮನೆಗೆ ಇನ್ನೊಂದು ಹೆಸರೇ ಭವನ ಅಂತ ಹೆಸರು. ಮನೆಗೆ ಇನ್ನೊಂದು ಹೆಸರು ಭವನ ಅಂತ ಹೇಳ್ತಾರೆ. ಈ ಭವನ ನಿಜವಾದ ಅರ್ಥದಲ್ಲಿ ಅದು ಭವನ ಅಂತದ್ದು ಸಾರ್ಥಕ ಆಗೋದು ಯಾವಾಗ? ಆ ಭವನದಲ್ಲಿ ಭಗವಂತನ ಆರಾಧನೆ ಆಯಿತು ಅಂತಾದ್ರೆ ಮಾತ್ರ ಅದು ಭವನ ಅಂತ ಅನಿಸಿಕೊಳ್ತದೆ. ಒಂದು ವೇಳೆ ಅದರಲ್ಲಿ ಆ ಭವನದಲ್ಲಿ ಭಗವಂತನ ಆರಾಧನೆಯನ್ನು ಮರೆತು ಬಿಟ್ರೆ, ಭಗವಂತ ಆ ಭವನದಲ್ಲಿ ಬಾರದೆ ಹೋದ್ರೆ ಭಾತಿಗಿರಿ. ಭವನದಲ್ಲಿ ಭಾತಿಗಿರಿ ಏನಾಯ್ತು? ಬರೇ ವನ ಆಯ್ತು.
ನಮ್ಮ ಈ ಮನೆ ಅದು ಭವನವಾಗಬೇಕು, ವನವಾಗಬೇಕು ಅನ್ನೋದನ್ನು ನಾವು ನಿರ್ಧಾರ ಮಾಡಬೇಕು. ಇವತ್ತು ನಮ್ಮ ಮನೆಯಲ್ಲಿ ಹಿಂದೆ ಎಲ್ಲ ಇಷ್ಟೆಲ್ಲ ಕಾರ್ಯಕ್ರಮಗಳಾಗ್ತಾ ಇತ್ತು. ಶ್ರಾದ್ದ, ದುರ್ಗಾ ನಮಸ್ಕಾರ, ಅದು ಇದು ಅಂತ ಮನೆಯಲ್ಲೇ ಮಾಡ್ತಾ ಇದ್ರು ಎಲ್ಲರೂ ಕೂಡ. ಇವತ್ತೆಲ್ಲ ಏನಾಯ್ತು, ಮನೆಯಲ್ಲಿ ಮಾಡಲಿಕ್ಕೆ ಯಾರಿಗೂ ಕೂಡ ಅಷ್ಟು ಪೇಷನ್ಸ್ ಇಲ್ಲ, ಅಷ್ಟು ಒದ್ದಾಡಲಿಕ್ಕೆ ತಾಕತ್ತಿಲ್ಲ ಅಂತ ಹೇಳಿ ಎಲ್ಲೆಲ್ಲೋ ಮಾಡ್ತಾ ಇದ್ದೇವೆ ನಾವು. ಈ ಮನೆಯಲ್ಲಿ ಭಗವಂತನ ಆರಾಧನೆ ಆಗಬೇಕು, ಪಿತೃಗಳ ಕಾರ್ಯ ಆಗಬೇಕು, ಮತ್ತು ಅತಿಥಿಗಳ ಸತ್ಕಾರ ಆಗಬೇಕು. ಆದಾಗ ಮಾತ್ರ ಈ ಭವನ ಅಂತಂದ್ರೆ ಅದು ಭಗವಂತನ ಆರಾಧನೆಗೆ ನಾವು ಸಂಪಾದನೆ ಮಾಡಿದಂತಹ ಆ ಸಂಪತ್ತು ಅದು ಭಗವಂತನ ಆ ಕಾರ್ಯಕ್ಕಾಗಿ ಭಗವಂತನ ಪ್ರೀತಿಗೆ ಕಾರಣ ಆಗುವ ರೀತಿಯಲ್ಲಿ ಸದ್ವಿನಿಯೋಗ ಆದಾಗ ಮಾತ್ರ ಈ ಮನೆಯೂ ಕೂಡ ಅದು ಭವನ ಅಂತ ಅನಿಸಿಕೊಳ್ತದೆ. ಸೂರ್ಯನಾರಾಯಣ ಅಡಿಗರು ನಿಜವಾದ ಅರ್ಥದಲ್ಲಿ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೂರ್ಯನಾರಾಯಣ ಅಡಿಗರಿಗೆ ಮನೆ ಕಟ್ಟುವುದೇನು ದೊಡ್ಡ ಸಂಗತಿ ಅಲ್ಲ. ಅವರು ಕಳೆದ 12 ವರ್ಷಗಳಿಂದ 14-15 ವರ್ಷ 20 ವರ್ಷದಿಂದ ಅವರು ನೂರಾರು ಮನೆಯನ್ನು ಕಟ್ಟಿದವರು. ಹಾಗಾಗಿ ಅವರಿಗೆ ಮನೆ ಕಟ್ಟುವುದೇ ದೊಡ್ಡ ಸಮಸ್ಯೆ ಅಂದರೆ ಅದೊಂದು ಸಂಗತಿ ಅಲ್ಲ ಅವರಿಗೆ. ಅಂತಹ ಟೀಮ್ ಅವರ ಹತ್ರ ಉಂಟು. ಎಷ್ಟಿಯಲ್ಲಿ ಏನೇ ಮಾಡಿದರೂ ಕೂಡ ಅದೊಂದು ರಾಮಾಯಣದಲ್ಲಿ ಪ್ರಸಂಗ ಬರ್ತದೆ. ಲಂಕೆಯಲ್ಲಿ ರಾವಣನನ್ನ ಸಂಹಾರ ಮಾಡಿ ಆದ್ಮೇಲೆ ರಾಮದೇವರು ಮತ್ತೆ ಅಯೋಧ್ಯೆಗೆ ವಾಪಸ್ ಬಂದರು. ಅಂದ್ರೆ ಅಪಿ ಸ್ವರ್ಣಮಯಿ ಲಂಕಾ ಅಂತ. ಆ ಲಂಕೆ ಎಂಥದ್ದು ಅಂತ ಹೇಳಿದ್ರೆ ಬಂಗಾರದ ಪಟ್ಟಣ, ಬಂಗಾರದ ಅರಮನೆ, ಇಷ್ಟೆಲ್ಲ ಸೌಲಭ್ಯಗಳು ಆ ಲಂಕೆಯಲ್ಲಿ ಇದ್ರೂ ಕೂಡ ರಾಮದೇವರಿಗೆ ಆ ಲಂಕೆ ರುಚಿಸಲಿಲ್ಲ. ಇಲ್ಲ, ನನ್ನ ಆ ಊರು ಅಯೋಧ್ಯೆಗೆ ಹೋಗಬೇಕು ಅಂತ ಹೇಳಿ ಮತ್ತೆ ಅಯೋಧ್ಯೆಗೆ ವಾಪಸ್ ಬಂದಾಗ ರಾಮದೇವರು ಹೇಳುವಂತಹ ಮಾತು, ಜನನೀ ಜನ್ಮಭೂಮಿ ಇಷ್ಟ ಸ್ವರ್ಗಾದಪಿ ಗರಿಯಸಿ. ಈ ನಮ್ಮ ಜನ್ಮಭೂಮಿ ಆ ಮಾತೃಭೂಮಿ ಎನ್ನುವಂಥದ್ದು ಅದು ಸ್ವರ್ಗಕ್ಕಿಂತ ಮಿಗಿಲು ಅಂತ. ನಾವು ವಾಸ ಮಾಡುವಂಥ ಜಾಗ ಬೇರೆ ಬೇರೆ ಇರ್ಬೋದು, ನಮಗೆ ಜೀವನವನ್ನು ಕೊಟ್ಟಂಥ ಊರು ಬೇರೆ ಬೇರೆ ಇರ್ಬೋದು, ಆದರೆ ನಾವು ಹುಟ್ಟಿದಂತಹ, ನಾವು ಬೆಳೆದಂತಹ ಊರು ಅದು ನಮಗೆ ಸ್ವರ್ಗಕ್ಕಿಂತ ಮಿಗಿಲು ಅಂತ ರಾಮ ಒತ್ತಾಡಿದ ಮಾತು. ಹಾಗಾಗಿ ನಾವು ಎಲ್ಲಿಗೆ ಹೋದರೂ ಏನು ಮಾಡಿದ್ರು ಕೂಡ ನಮ್ಮ ಈ ಭೂಮಿಯನ್ನು, ನಮ್ಮ ಮಾತೃ ನೆಲವನ್ನು ನಾವು ಎಂದಿಗೂ ಮರಿಬಾರದು. ಈ ಉದ್ದೇಶವನ್ನು ಇಟ್ಟುಕೊಂಡೇ ಈ ನಮ್ಮ ಹಿರಿಯರು ಬಾಳಿ ಬದುಕಿದಂತಹ ಊರು ಇದು ಕೊರವಡಿ ಗ್ರಾಮ. ಕೊರವಡಿ ವಿಷ್ಣುಮೂರ್ತಿ ದೇವಸ್ಥಾನದ ಅರ್ಚಕರು ಅಡಿಗಳು. ಅದನ್ನೆಲ್ಲ ನೆನಪಿಟ್ಟುಕೊಂಡು ವಿಷ್ಣುಮೂರ್ತಿ ದೇವರ ಪಕ್ಕದಲ್ಲಿ ನಾವು ಮನೆ ಕಟ್ಟಬೇಕು ಅಂತ ಹೇಳಿ ಜಾಗವನ್ನು ಖರೀದಿ ಮಾಡಿ, ಅವ್ರ ಹಿರಿಯರು ಇದ್ದಂಥ ಮನೆ ಯಾವುದಿಲ್ಲ ಅವ್ರ ಹತ್ರ, ಈಗ ಎಲ್ಲರೂ ಕಳ್ಕೊಂಡಿದ್ದಾರೆ. ಕಳ್ಕೊಂಡ್ರು ಕೂಡ ಆ ಊರಿನಲ್ಲಿ ಆ ವಿಷ್ಣುಮೂರ್ತಿ ದೇವರ ಪಕ್ಕದಲ್ಲಿ ನಮಗೊಂದು ಆ ಹಿರಿಯರ ನೆನಪಿನಲ್ಲಿ ಒಂದು ಜಾಗ ಬೇಕು ಅಂತ ಹೇಳಿ ಜಾಗವನ್ನು ಖರೀದಿ ಮಾಡಿ ಒಂದು ಭವ್ಯವಾದ ಮನೆ. ಅದು ಭವ್ಯವಾದ ಮನೆ ಅಂದರೆ ಬಂಗಲೆ ಅಂತ ಅರ್ಥ ಅಲ್ಲ, ಸುಮ್ಮನೆ ಬಂಗಲೆ ಅಂತ ಹೇಳಿ ನಮ್ಮ ಸುಖಕ್ಕೋಸ್ಕರ ಮಾಡಿಕೊಳ್ಳಬಹುದು. ಇಲ್ಲಿ ನೋಡಿ ಅಡಿಗರ ಮನೆ ನೋಡಿ ಹೇಗಿದೆ ಅಂತ ಹೇಳಿ, ಯಾವುದು ಕೂಡ ಅವರಿಗೋಸ್ಕರ ಮಾಡಿಕೊಳ್ಳಿಲ್ಲ. ಒಂದು ದೊಡ್ಡ ದೇವರ ಮನೆ ಮುಂದೆ ದೊಡ್ಡ ಹಾಲು. ಯಾಕೆ ಅಂತ ಕೇಳಿ, ಪ್ರತಿ ವರ್ಷ ಸ್ವಾಮಿಗಳು ಬರಬೇಕು, ಇಲ್ಲಿ ಪೂಜೆ ಆಗಬೇಕು, ಇಲ್ಲಿ ಒಂದಷ್ಟು ಜನ ಬಂದು ಈ ಬ್ರಾಹ್ಮಣರು ಊಟ ಮಾಡಬೇಕು. ಎಲ್ಲ ಅಂದರೆ ಕೋಣೆಗಳೆಲ್ಲ ಆ ಬದಿಯಲ್ಲಿದೆ. ಒಂದು ದೊಡ್ಡ ವರಾಂಡ, ದೊಡ್ಡ ದೇವರ ಪೂಜೆ. ಆ ದೇವರ ಕೋಣೆಯಲ್ಲಿ ದೇವರ ಪೂಜೆ ಆಗಬೇಕು ಅಂತೇಳಿ ಹಠದಿಂದ ದೇವರ ಪೂಜೆನಲ್ಲಿ ಮಾಡಿಸಿದ್ದಾರೆ. ಅಷ್ಟು ಶ್ರದ್ಧೆ ಅವರಿಗೆ. ಅಂದರೆ ಈ ಮನೆ ಇದು ದೇವರಿಗಾಗಿ ಇರಬೇಕು, ದೇವರ ಆರಾಧನೆಗಾಗಿ ಇರಬೇಕು, ಅತಿಥಿಗಳ ಸತ್ಕಾರಕ್ಕಾಗಿ ಇರಬೇಕು ಅಂತೇಳಿ ಅವರ ಸಂಪಾದನೆಯ ಬಹುತೇಕ ಸಂಪತ್ತನ್ನು ಎಲ್ಲವನ್ನೂ ಕೂಡ ಈ ಸತ್ಕರ್ಮಗಳಿಗೆ ಅವರು ವಿನಿಯೋಗಿಸ್ತಾ ಇದ್ದಾರೆ. ಅಂತಂದರೆ ನಿಜವಾದ ಅರ್ಥದಲ್ಲಿ ಅವರು ಈ ಎಲ್ಲ ಸದ್ವಿನಿಯೋಗವನ್ನು ಮಾಡ್ತಾ ಇದ್ದಾರೆ ಅಂತ ಅರ್ಥ. ಹಾಗಾಗಿ ಅವರ ಸಂಕಲ್ಪ ಶುದ್ಧಿ ಉಂಟು, ಅವರ ಮನಸ್ಸು ಬಹಳ ಶುದ್ಧವಾದದ್ದು. ಅದು ಸಣ್ಣ ಮಗುವಿನ ಅಂತ ಮನಸ್ಸು. ಅವರು ಸ್ವಲ್ಪ ಅವಾಗ ರೇಗ್ತಾ ಇರ್ತಾರೆ, ಅದು ರೇಗುವುದಲ್ಲ, ಅದು ನಾವೆಲ್ಲ ಬಹಳ ಹತ್ತಿರದ ನೋಡಿದ್ದೇವೆ. ಬಹಳ ಮುಗ್ಧ ಮನಸ್ಸು, ಅವರಿಗೆ ಎಣಿಸಿದ ರೀತಿಯಲ್ಲಿ ಆಗಬೇಕು. ಹಾಗಾಗಿ ಅವರ ಆ ಸಂಕಲ್ಪ ಶುದ್ಧಿ ಇದ್ದರಿಂದಲೇ ಅವರಿಗೆ ದೇವರು ಇಷ್ಟೆಲ್ಲ ಒದಗಿಸಿಕೊಂಡ, ಇಷ್ಟೆಲ್ಲ ಮಾಡಿಸಿಕೊಂಡ. ಈ ಮಾತೃಭೂಮಿಯಲ್ಲೂ ಕೂಡ ನಾನೊಂದು ಮನೆಯನ್ನು ಕಟ್ಟಿಕೊಡಬೇಕು, ಇಲ್ಲಿ ಬಂದು ಅವಾಗ ವಾಸ ಮಾಡಿಕೊಂಡಿರಬೇಕು, ಇಲ್ಲಿ ಕೂಡ ಗುರು ಹಿರಿಯರ ಅತಿಥಿಗಳ ಸತ್ಕಾರ ಆಗಬೇಕು ಅಂತ ಹೇಳಿ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಅವರು ಭವನವನ್ನು ನಿರ್ಮಾಣ ಮಾಡಿದ್ದಾರೆ. ಅವರ ಆ ಸಂಕಲ್ಪವನ್ನು ದೇವರು ಈಡೇರಿಸಲಿ. ಅವರ ಆ ಶ್ರದ್ಧೆ ಎಂಥದ್ದು ಅಂತ ಹೇಳಲಿಕ್ಕಾಗುವುದಿಲ್ಲ. ಸಾಮಾನ್ಯ ಅನೇಕ ಮಂದಿ ಇರ್ತಾರೆ, ಸಂಪತ್ತು ಕೂಡ ಅನೇಕರಲ್ಲಿ ಇರುತ್ತದೆ. ಸಂಪತ್ತು ಇದ್ದು ಕೂಡಲೇ ಸಂಪತ್ತನ್ನು ದಾನ ಮಾಡಬೇಕು, ಅದನ್ನು ಧರ್ಮಕ್ಕಾಗಿ ವಿನಿಯೋಗ ಮಾಡಬೇಕು ಅಂತ ಹೇಳಿ ಯಾರಿಗೂ ಮನಸ್ಸು ಬರುವುದಿಲ್ಲ. ಅದು ಒಬ್ಬರು ನಮ್ಮ ಊರಿನ ಸಾಹುಕಾರರೇ, ಹೆಸರು ಹೇಳೋದು ಬೇಡ ಅಂತ ಅವರೊಂದು ಹೀಗೆ ಹೇಳಿದ್ರು ಅಂತ ನಿಮಗೊಂದು ಗೊತ್ತಿರಲಿ. ಉಪ್ಪು ನಮ್ಮ ಮನೆಯಲ್ಲಿ ಬೇಕಾದಷ್ಟು ಉಂಟು ಅಂತ ಹೇಳಿ ಆ ಉಪ್ಪನ್ನೇ ತಿನ್ಲಿಕ್ಕೆ ಆಗುದಿಲ್ಲ ಮಾರಾಯ, ಉಪ್ಪನ್ನು ಎಷ್ಟು ತಿನ್ನಬೇಕು ಅಷ್ಟೇ ತಿನ್ನಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ
ಮಾಡಬಾರದು ಅಂತ ಅವರ ಉದ್ದೇಶ. ದುಡ್ಡು ಉಂಟು ಅಂತ ದಾನ ಮಾಡುವುದಲ್ಲ, ಎಷ್ಟು ಬೇಕೋ ಅಷ್ಟೇ ಕೊಡಬೇಕು, ಜಾಸ್ತಿ ಕೊಡಲಿಕ್ಕೆ ಹೋಗಬಾರದು ಯಾರಿಗೆ ಅಂತ. ಅಂದರೆ ಅವ್ರಿಗೆ ಅದಕ್ಕೆ ಅವ್ರು ಕೂಡ ಒಂದು ಉದಾಹರಣೆ ಏನು ಅಂತ ಹೇಳಿ, ಉಪ್ಪು ಉಂಟು ಅಂತೇಳಿ ಉಪ್ಪು ತಿನ್ನಲಿಕ್ಕೆ ಆಗೋದಿಲ್ಲ, ಎಷ್ಟು ಬೇಕೋ ಅಷ್ಟು ತಿನ್ನಬೇಕು ಅಂತ. ಅದಕ್ಕೆ ನಾನೇ ಹೇಳಿದೆ, ನೀವು ಉಪ್ಪನ್ನು ಜಾಸ್ತಿ ಸಮಯ ಮನೆಯಲ್ಲಿ ಇಡ್ಲಿಕ್ಕೆ ಆಗೋದಿಲ್ಲ, ಅದು ಕಡೆಗೆ ಹೋಗಿ ನೀರಾಗಿ ಹೋಗ್ತದೆ ಅಂತ. ಹಾಗೆ ದೇವರು ಕೊಟ್ಟಂತಹ ಸಂಪತ್ತು ಕೂಡ ಉಂಟಲ್ವಾ, ಸರಿಯಾದ ರೀತಿಯಲ್ಲಿ ವಿನಿಯೋಗ ಮಾಡಿದರೆ ಮಾತ್ರ ನಮ್ಮೊಟ್ಟಿಗೆ ಇರುತ್ತದೆ, ಇಲ್ಲದಿದ್ದರೆ ಇದೇ ಮನೆಯಾಗಿ ಆಗಿರೋದು, ಎಲ್ಲೆಲ್ಲೋ ಹಾಕಿದ ಏನೇನೋ ಆಗಿರ್ಬೋದು. ಹಾಗಾಗಿ ದೇವರು ಇವತ್ತು ಕೊಟ್ಟಿದ್ದಾನ, ಅದನ್ನು ಸರಿಯಾಗಿ ವಿನಿಯೋಗ ಮಾಡೋಣ, ದೇವರು ಇನ್ನಷ್ಟು ಕೊಡ್ತಾನೆ ಹೇಳುವಂಥ ವಿಶ್ವಾಸ ಅದು ನಾವು ಹೊಂದಿರಬೇಕು. ಅದು ಆಗ್ತದೆ, ಅದು ಆಗ್ತಾ ಉಂಟು. ಅಡಿಗರು ಆ ರೀತಿಯ ಆ ಬುದ್ಧಿಯಿಂದಲೇ ಅವರು ನಿರಂತರವಾಗಿ ದೇವರ ರಾಜನ ನಿರಂತರ ಸೇವೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ನನಗೆ ಆಶ್ರಮ ಆದಾಗ ಅದು ಮೊದಲು ಆರಂಭ 1 ತಿಂಗಳಾಗಿದೆ ಅಷ್ಟು, ಸನ್ಯಾಸ ಆಗಿ 1 ತಿಂಗಳು ಆಗಲಿಲ್ಲ. ಆಶ್ರಮದ ಮರು ದಿವಸವೇ ಅವರೊಂದು ಬ್ರೋಷರ್ ತಂದು, ನಾವು ಅಪಾರ್ಟ್ಮೆಂಟ್ ಕಟ್ತಾ ಇದ್ದೇವೆ, ಹೆಸರು ಎಂತ ವಿಶ್ವವಲ್ಲಭ. ನನಗೆ ನಿನ್ನ ಹೆಸರು ಇಟ್ಟಿದ್ದಾರೆ, ಇವತ್ತು ಬ್ರೋಷರ್ ಬಂತು ನನ್ನ ಹೆಸರಲ್ಲಿ ಒಂದು ಅಂತ. ಅಷ್ಟು ಶ್ರದ್ಧೆ ಅವರು ಇಡುವಂತಹ, ಅವರ ಅಪಾರ್ಟ್ಮೆಂಟ್ಗಳಿಗೆ ಇಡುವಂಥ ಹೆಸರು ಯಾವುದೋ ಆಂಗ್ಲ ಭಾಷೆಯಲ್ಲಿ ಏನೇನೋ ಇವತ್ತು ಹೆಸರು ಇಡುತ್ತಾರೆ, ಆ ಸ್ಕ್ವೇರ್ ಇದು ಅದು ಅಂತ ಹೇಳಲಿಕ್ಕೆ ಬಾರದೇ ಇರುವಂತಹ ಅಸಭ್ಯ ಹೆಸರುಗಳನ್ನೆಲ್ಲ ಇಡ್ತಾರೆ. ಆದರೆ ಅವರ ಅಪಾರ್ಟ್ಮೆಂಟ್ಗೆ ಇರುವಂಥ ಹೆಸರು ನಮ್ಮ ಸೋದೆ ಮಾಡಿದ ಗುರು ಪರಂಪರೆ ಹೆಸರನ್ನೇ ಇಟ್ಕೊಂಡು ಬರ್ತಾ ಇದ್ದಾರೆ. ಅಷ್ಟು ಅವರಿಗೆ ಗುರು ಪರಂಪರೆಯ ಬಗ್ಗೆ ಇರುವಂತಹ ಗೌರವ, ಆ ಶ್ರದ್ಧೆ. ಅವರ ಆ ಕನ್ಸ್ಟ್ರಕ್ಷನ್ ಮೊದಲಿಟ್ಟಂತಹ ಹೆಸರು ವಿಶ್ವವಲ್ಲಭ, ಅದಕ್ಕಿಂತ ಮುಂಚೆ ಬೇರೆ ಅವರ ಕನ್ಸ್ಟ್ರಕ್ಷನ್ ಅಂಟಲ್ಲಿ ಬೇರೆ ಆಗಿದೆ. ವಿಶ್ವವಲ್ಲಭ ಅಂತ ಆರಂಭ ಮಾಡಿದರೆ ಈಗ ವಿಶ್ವಾದೀಶ್ವರ ತನಕ ಬಂದಿದೆ. ಹಾಗಾಗಿ ಅವರ ಶ್ರದ್ಧೆ ಉಂಟು. ಮತ್ತು ವಿಶ್ವೋತ್ತಮರ ಬಗ್ಗೆ ಬಹಳ 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 ಗೌರವ, ಬಹಳ ಶ್ರದ್ಧೆ. ಅದು ಎಷ್ಟು ಶ್ರದ್ಧೆ ಅಂತ ಹೇಳಿದರೆ, ಕಾಲ ತೋರಿಸಿದ್ದನ್ನು ಅವರು ತಲೆ ಮೇಲೆ ಇಟ್ಕೊಂಡು ಮಾಡುವಂತಹ ಶ್ರದ್ಧೆ ಅವರಿಗೆ. ಸಾಮಾನ್ಯವಾಗಿ ಇದೆಲ್ಲ ದುಡ್ಡು ಕೈಯಲ್ಲಿ ತಿರುಗಿ ಶುರು ಮಾಡಿದ ಮೇಲೆ ಈ ಬುದ್ಧಿ ಎಲ್ಲರಿಗೂ ಬರುವುದಿಲ್ಲ, ಇಲ್ಲ ಅಹಂಕಾರ ತಲೆಗೆ ಏರಿ ಬಿಡ್ತದೆ. ಆದರೆ ಅವರು ಆ ಶ್ರದ್ಧೆಯನ್ನು, ಆ ಗುರುಭಕ್ತಿಯನ್ನು, ಆ ದೈವಭಕ್ತಿಯನ್ನು ಹಾಗೇ ಇಟ್ಟುಕೊಂಡಿದ್ದಾರೆ. ಹಾಗೇ ಇರಲಿ. ಮಕ್ಕಳಿಗೂ ಕೂಡ ಅದೇ ಶ್ರದ್ಧೆಯನ್ನು ಅವರು ಕೊಟ್ಟಿದ್ದಾರೆ. ಮಕ್ಕಳಿಗೂ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟಿದ್ದಾರೆ. ಲೌಕಿಕ ವಿದ್ಯಾಭ್ಯಾಸ ಮಾಡಿದರೂ ಕೂಡ ಆಧ್ಯಾತ್ಮದ ಆ ಸಂಸ್ಕಾರವನ್ನು ನಿತ್ಯ ಸಂಧ್ಯಾ ವಂದನೆ ಮಾಡಬೇಕು, ಏಕಾದಶಿ ಉಪವಾಸ ಮಾಡಬೇಕು. ಇವತ್ತು ಯಾರು ಮಾಡ್ತಾರೆ? ಸಾಹುಕಾರ ಮಕ್ಕಳು ಯಾರು ಮಾಡ್ತಾರೆ ಅಂತ ಪ್ರಶ್ನೆ ಮಾಡಿಕೊಡಿ, ನೀವೇ ಇಲ್ಲ. ಸಾಹುಕಾರ ಮಕ್ಕಳು ಯಾರು ಏಕಾದಶಿ ಉಪವಾಸ ಮಾಡ್ತಾರೆ? ಅಷ್ಟು ಶ್ರದ್ಧೆಯಿಂದ ಸಂಧ್ಯಾ 2 ಹೊತ್ತು ಸಂಧ್ಯಾ ವಂದನೆ, ಏಕಾದಶಿ ಉಪವಾಸ. ಲೌಕಿಕ ಈ ವೃತ್ತಿ ಇದ್ರೂ ಕೂಡ ನಮ್ಮ ಬದುಕು ಆಧ್ಯಾತ್ಮವಾಗಿದ್ದಾಗ ಮಾತ್ರ ಆ ಲೌಕಿಕ ವೃತ್ತಿಯು ಕೂಡ ಭಗವದಾರಾಧನೆ ಆಗಲಿಕ್ಕೆ ಸಾಧ್ಯ. ಅದನ್ನು ಅವರು ಮೇಳೈಸಿಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟೆಲ್ಲ ಕಥೆ ಹೇಳಬೇಕಾಯಿತು. ಹಾಗಾಗಿ ದೇವರವರಿಗೆ ಇನ್ನಷ್ಟು ಇಂತಹ ಸೇವೆಯನ್ನು ಮಾಡುವಂತಹ ಭಾಗ್ಯವನ್ನು ದೇವರು ನೀಡಲಿ. ಈ ಗೃಹ ಪ್ರವೇಶವನ್ನು ಕೂಡ ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದಾರೆ. ಇವತ್ತೆಲ್ಲ ಮದುವೆ, ಉಪನಯನ, ಗೃಹ ಪ್ರವೇಶ ತನ್ನ ಅರ್ಥವನ್ನೇ ಕಳೆದುಕೊಂಡಿದೆ. ಒಂದು ಮದುವೆ ಆಯಿತು ಅಂತಂದರೆ ಮದುವೆ ಹಿಂದಿನ ದಿವಸ ಗೆಟ್ ಟುಗೆದರ್ ಅಂತ ಏನೋ ಈರುಳ್ಳಿ ಬೆಳ್ಳುಳ್ಳಿ ಪದಾರ್ಥಗಳನ್ನು ಮಾಡಿ ತಿಂದು ತೇಗಿ ಕುಣಿದು ಕುಪ್ಪಳಿಸಿ, ಶೂದ್ರರ ಮನೆಗಿಂತ ಕಡೆ ಬ್ರಾಹ್ಮಣರ ಮನೆ ಮದುವೆ ಆಗಿದೆ ಇವತ್ತು. ಇದು ಹೇಳಲಿಕ್ಕೆ ನಾಚಿಕೆ ಆಗ್ತದೆ ನಮಗೆ. ಉಪನಯನ ಅಂತ ಹೇಳಿದ್ವಿ. ಉಪನಯನ ಅಂದ್ರೆ ಏನು? ಬ್ರಹ್ಮೋಪದೇಶ ಕೊಡುವಂತಹ ಕಾರ್ಯಕ್ರಮ. ಎಷ್ಟು ಉನ್ನತವಾದ ಸಂಸ್ಕಾರ ಒಬ್ಬ ವಧುವಿಗೆ. ಇವತ್ತು ಉಪನಯನದ ವೇದಿಕೆಯಲ್ಲಿ ಆ ಉಪನಯನದ ವಧುವಿಗೂ ಕೂಡ ಪ್ಯಾಂಟ್ ಶರ್ಟ್ ಹಾಕಿ ಅವನಿಂದ ಸಿನಿಮಾ ಹಾಡಿಗೆ ಕುಣಿಸ್ತಾರೆ. ಎಷ್ಟು ದುರಂತ! ಇದು ಬ್ರಾಹ್ಮಣರಲ್ಲಿ ಆಗ್ತಾ ಉಂಟು, ನಮ್ಮಲ್ಲಿ ಆಗ್ತಾ ಉಂಟು. ನಮ್ಮವರಿಗೆ ಎಷ್ಟು ಮರಿತಾ ಇದ್ದಾರೆ, ಈ ನಮ್ಮತನವನ್ನು, ನಮ್ಮನ್ನು ಎಷ್ಟು ಕಳೆದುಕೊಳ್ತಾ ಇದ್ದಾರೆ ಅನ್ನೋದನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ಚಪ್ಪಲಿ ಹಾಕಿಕೊಂಡೇ ಆ ಸಂಸ್ಕಾರ ಆಗುವ ಸ್ಥಳಕ್ಕೆ ಬಂದು ಆ ಒಂದು ಸ್ಥಳದ ಪಾವಿತ್ರ್ಯತೆಯನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ. ಆ ಮದುವೆಯಂತಹ ಒಂದು ಒಳ್ಳೆಯ ಸಂಸ್ಕಾರ ಆಗುವಂತಹ ಆ ಒಂದು ವೇದಿಕೆಯನ್ನ ಇಲ್ಲಸಲ್ಲದಂತಹ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿ ಅಸಭ್ಯವಾಗಿ ಆ ಸಂಸ್ಕಾರವನ್ನು ಅಸಡ್ಡೆಗೊಳಿಸಿ ನಮ್ಮ ಸನಾತನ ಸಂಸ್ಕೃತಿಗೆ ಮಣ್ಣೆರಚುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಯಾರು ಬೇರೆಯವರಲ್ಲ, ನಾವು ಬ್ರಾಹ್ಮಣರು ಮಾಡ್ತಾ ಇದ್ದೇವೆ. ಯಾಕೆ ಇಷ್ಟು ತಾತ್ಸಾರ? ಇನ್ನೊಬ್ಬ ಯಾವನೋ ಮಾಡಿದ ಅಂತ ಹೇಳಿ ಅವರನ್ನು ಅನುಕರಣೆ ಮಾಡಿಕೊಂಡು, ಇನ್ನೊಬ್ಬರ ಅನುಕರಣೆ ಮಾಡಿಕೊಂಡು ನಾವು ಹಾಳಾಗ್ತಾ ಇದ್ದೇವೆ. ದುಡ್ಡು ಉಂಟು ಅಂತ ಹೇಳಿ ಈ ಹಣವನ್ನು ಪೋಲು ಮಾಡುವಂತಹ ದಾರಿಯನ್ನು ನಾವೇ ಕಂಡುಕೊಳ್ತಾ ಇದ್ದೇವೆ. ಅದನ್ನು ಹೇಗೆ ಸಾರ್ಥಕಪಡಿಸಿಕೊಳ್ಬೇಕು ಅಂತ ಗೊತ್ತಿಲ್ಲ. ಅಡಿಗರ ಮಕ್ಕಳ 2 ಮಕ್ಕಳ ಉಪನಯನಕ್ಕೂ ಕೂಡ ಸ್ವಾಮಿಗಳ ಪಕ್ಕದಲ್ಲಿ ಬರಬೇಕು, ಪೀಠ ಹಾಕಬೇಕು, ಪೂಜೆ ಆಗಬೇಕು, ಈ ಕಡೆ ಉಪನಯನ ಆಗಬೇಕು. ಮೊದಲ ಮಗನ ಉಪನಯನದ ವಿಶ್ವೋತ್ತಮ ತೀರ್ಥರಿದ್ದು, 2ನೇ ಮಗನ ಉಪನಯನ ನಾನು ಬಂದಿದ್ದೆ. ಅವಾಗ 2 ಮಕ್ಕಳ ಉಪನಯನದ ಸ್ವಾಮಿಗಳು ಬರಬೇಕು. ಸ್ವಾಮಿಗಳು ಬರದೆ ಅವರ ಕೈಕಾಲಲ್ಲಿ ಆಡುವುದಿಲ್ಲ. ಇವತ್ತು ಗೃಹ ಪ್ರವೇಶವೂ ಅಷ್ಟೇ. ಸ್ವಾಮಿಗಳು ಯಾವತ್ತಿದ್ದರೆ ಅವತ್ತು ನಮ್ಗೆ ಗೃಹ ಪ್ರವೇಶ ಆಗಬೇಕು. ಮತ್ತು ಪುರೋಹಿತರು ಬೇಕಾಗಿಲ್ಲ, ಅವರಿಗೆ ಸ್ವಾಮಿಗಳು ಬಂದರೆ ಸಾಕು ಅಂತ ಅಷ್ಟು ಶ್ರದ್ಧೆ. ಹಾಗಾಗಿ ಇವತ್ತು ಗೃಹ ಪ್ರವೇಶ ಅಂದರೆ ಅವರು ಪ್ರವೇಶ ಮಾಡಿದ್ದು, ನಾನೇ ಪ್ರವೇಶ ಮಾಡಿದ್ದು, ನಾನೇ ದೇವರ ಮಟ್ಟಿಗೆ ಪ್ರವೇಶ. ಅಷ್ಟು ಶ್ರದ್ಧೆ. ಸ್ವಾಮಿಗಳು ಬರಬೇಕು. ಈ ಗುರುಭಕ್ತಿ, ಈ ದೇವಭಕ್ತಿ ಯಾರಿಗುಂಟು ಇವತ್ತು? ಎಷ್ಟು ಜನಕ್ಕೆ ಉಂಟು ಅಂತ ಅರ್ಥ ಮಾಡಿಕೊಳ್ಳಿ. ಈ ಶ್ರದ್ಧೆಯನ್ನು ಬೆಳೆಸಿಕೊಳ್ಬೇಕು. ಇವತ್ತು
ಸೂರ್ಯನಾರಾಯಣ ಅಡಿಗರು ಕೊರವಡಿಯಲ್ಲಿ ಅವರು ಗೃಹ ಪ್ರವೇಶವನ್ನು ಮಾಡಿ ಸ್ವಾಮಿಗಳು ಕರೆದು ಸ್ವಾಮಿಗಳಿನ ಅನುಗ್ರಹ ಸಂದೇಶವನ್ನು ಹೇಳಿದ್ರು ಅನ್ನೋದು ಮುಖ್ಯ ಆಗುವುದಿಲ್ಲ. ಸೂರ್ಯನಾರಾಯಣ ಅಡಿಗರು ಹೇಗೆ ಗೃಹ ಪ್ರವೇಶವನ್ನು ಮಾಡಬೇಕು ಅನ್ನೋ ಸಂದೇಶವನ್ನು ಇವತ್ತು ಕೊಟ್ಟಿದ್ದಾರೆ, ಈ ಗೃಹ ಪ್ರವೇಶವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ ಜಾಗೃತಿ, ಈ ಸಂಸ್ಕಾರ ಎಲ್ಲರಿಗೂ ಬರಲಿ. ಹಾಗಂತೇಳಿ ನನ್ನನ್ನೇ ಎಲ್ಲ ಕಡೆ ಕರೆಯಬೇಕು ಅಂತ ನಾನು ಹೇಳ್ತಾ ಇಲ್ಲ. ಅರ್ಥಪೂರ್ಣವಾಗಿ ಗೃಹ ಪ್ರವೇಶವನ್ನು ಮಾಡಿ ಮಕ್ಕಳಿಗೆ ಈ ಸಂಸ್ಕಾರವನ್ನು ಕೊಡಿ ಅಂತ ಅಷ್ಟೇ ಹೇಳ್ತಾ ಇದ್ದೀನಿ. ಇಲ್ಲದೆ ಹೋದರೆ ನೋಡಿ, ನಾವು ನಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡದೇ ಇರುವ ಪರಿಣಾಮ ಏನಾಗಿದೆ ಗೊತ್ತುಂಟ? ಇವತ್ತು ಏಪ್ರಿಲ್ ಮೇ ಬಂತು ಅಂತ ಎಲ್ಲ ಮಠ ಮಂದಿರಗಳಲ್ಲಿ ಬೇಸಿಗೆ ವಸಂತ ಶಿಬಿರ, ಮಕ್ಕಳಿಗೆ ಸಂಧ್ಯಾ ವಂದನೆ, ದೇವರ ಪೂಜೆ ಕಳಿಸಿಕೊಡಲಾಗುವುದು ಅಂತ ಬೋರ್ಡ್ ಹಾಕ್ತಾರೆ. ಯಾಕೆ ಈ ಪರಿಸ್ಥಿತಿ ಬಂತು? ಒಂದು 20 ವರ್ಷದ ಹಿಂದೆ ಹೋದ ನಾವು ಸಣ್ಣವರಾಗಿದ್ದಾಗ ನಮ್ಗೆ ಈ ಶಿಬಿರಗಳೇ ಇರಲಿಲ್ಲ. ನಾವು ನಮ್ಮ ಮನೆಗಳಲ್ಲಿ ಎಲ್ಲವನ್ನು ಕಲ್ತುಕೊಂಡದ್ದು, ನಮ್ಮ ಅಪ್ಪ ಅಮ್ಮನಿಂದ ನಾವೆಲ್ಲ ಕಲ್ತುಕೊಂಡದ್ದು ಈ ಮಂತ್ರ ಸ್ತೋತ್ರ ಎಲ್ಲವನ್ನು. ನಮ್ಗೆ ಯಾವ ಶಿಬಿರಕ್ಕೆ ಹೋಗಿ ಗೊತ್ತೇ ಶಿಬಿರವೇ ಇರಲಿಲ್ಲ ಅವಾಗ. ಇವತ್ತು ಇಷ್ಟು ಶಿಬಿರವನ್ನು ಮಾಡ್ತಾ ಇದ್ದಾರೆ. ಯಾಕೆ? ಅಪ್ಪನಿಗೆ ಬರುವುದಿಲ್ಲ, ಮಂತ್ರ ಬರುವುದಿಲ್ಲ, ಅಪ್ಪನಿಗೆ ಗಾಯತ್ರಿ ಮಂತ್ರ ಹೇಳಲಿಕ್ಕೆ ಬರುವುದಿಲ್ಲ, ಹೇಗೆ ಹೇಳಬೇಕು ಅಂತ ಹೇಳಿ ಅವರು ಕ್ಯಾಸೆಟ್ ಹೇಳಿದ ಅಭ್ಯಾಸ. ಅನುರಾಧ ಬದ್ವಾಡ್ ಹೇಳಿದ ಗಾಯತ್ರಿ ಮಂತ್ರ ಹೇಳಿ ಅಭ್ಯಾಸ, ಮಗನಿಗೆ ಅದೇ ರೀತಿಯಲ್ಲಿ ಹೇಳಿಕೊಡ್ತಾನೆ, ಅದೇ ರಾಗದಲ್ಲಿ ಹೇಳಿಕೊಡ್ತಾನೆ. ಸಂಸ್ಕಾರ ಇಲ್ಲದೆ ಹೋಗಿದ್ದಕ್ಕೆ, ಅಪ್ಪಮ್ಮನಿಗೆ ಸಂಸ್ಕಾರ ಇಲ್ಲದೆ ಹೋಗಿದ್ದಕ್ಕೆ ಮಕ್ಕಳಿಗೆ ಈ ದುರಂತ ಬಂದು ಹೋಗಿದೆ. ಈ ಕೊನೆಗೆ ಏನಾಗ್ತದೆ? ಅಪ್ಪಮ್ಮನಿಗೆ ಇಲ್ಲ ನನ್ನ ಮಗ ಸ್ವಲ್ಪ ಕಲೀಲಿಯಪ್ಪ ಅಂದರೆ ಶಿಬಿರಕ್ಕೆ ತಂದು ಹಾಕ್ತಾರೆ. ಶಿಬಿರಕ್ಕೆ 15 ದಿವಸ ತಂದು ಹಾಕ್ತಾರೆ. 15 ದಿವಸದಲ್ಲಿ ಏನೋ ಒಂದು ಸ್ವಲ್ಪ ಕಲಿತಾರೆ ಮಕ್ಕಳು, ಮತ್ತೆ ಮನೆ ಹೋಗಿ ಮಾಡ್ತಾರ ಗೊತ್ತಿಲ್ಲ. ಯಾಕೆ? ಅಪ್ಪಮ್ಮನಿಗೆ ಬರುವುದಿಲ್ಲ. ಅವನು ಏನು ಮಾಡ್ತಾನೆ ಬಿಡ್ತಾನೆ ಅಂತ ಅಪ್ಪಮ್ಮನಿಗೆ ಗೊತ್ತಿರೋದಿಲ್ಲ. ಅಪ್ಪಮ್ಮನಿಗೆ ಇಂತಹ ಒಂದು ದಾರಿದ್ರ್ಯ ಬರದೇ ಇದ್ದರೆ ಈ ಸಮಸ್ಯೆ ಆಗ್ತಿರ್ಲಿಲ್ಲ. ಅಪ್ಪಮ್ಮ ಹೇಳಿಸಿ ಮಾಡಿರ್ತಾರೆ. ಇಲ್ಲ ತಪ್ಪು ಹೇಳ್ತಾ ಇದೆಯಾ, ಸರಿ ಹೇಳು, ಸರಿ ಮಾಡು ಅಂತ ಹೇಳಿ ಹೇಳಿಸಿ ಮಾಡಿಸಬಹುದಿತ್ತು. ಇವತ್ತು ಅಪ್ಪಮ್ಮನಿಗೆ ಏನು ಬರುವುದಿಲ್ಲ, ಮತ್ತು ಮಕ್ಕಳ ಏನು ಹೇಳಿಸಿ ಮಾಡಿಸ್ಬೋದು. ಒಂದು ಕಡೆಯಲ್ಲಿ ಹಾಗೆ ಆಗಿತ್ತು. ನಾನು ಹೇಳಿದೆ, ಉಪನಯನ ಆಯಿತು, ಇನ್ಮೇಲೆ ಪ್ರತಿ ಸಂಧ್ಯಾವನ ಮಾಡಬೇಕಪ್ಪ ಅಂತ ಆ ಪುಟ್ಟ ಮಗುವಿಗೆ ಹೇಳಿದೆ. ಸಂಧ್ಯಾವನ ಎಂದಿಗೂ ಬಿಡಬಾರ್ದು ಅಂತ. ಅಲ್ಲ ಅಪ್ಪನೇ ಮಾಡೋದು, ನಾನು ಯಾಕೆ ಮಾಡಬೇಕು ಅಂತ ಮಗು ಹೇಳ್ತಾ ಉಂಟು. ಇದು ನಮ್ಮ ದಾರಿದ್ರ್ಯ. ಎಷ್ಟು ನಾವೆಲ್ಲ ಕೆಳಗೆ ಬೀಳ್ತಾ ಇದ್ದೇವೆ ಅಂತ ಯೋಚನೆ ಮಾಡಿ. ಹಾಗಾಗಿ ನಾವು ಅರ್ಥ ಮಾಡಿಕೊಡ್ಬೇಕು, ನಾವು ಮಾಡಿದ್ರೆ ಮಕ್ಕಳು ಮಾಡ್ತಾರೆ ನಾಳೆ. ಹಾಗಾಗಿ ಈ ಸಂಸ್ಕಾರವನ್ನು ಮೂಡಿಸಬೇಕಾದ ಅಪ್ಪಮ್ಮನ ಕರ್ತವ್ಯ. ಈಗ ಅಪ್ಪಮ್ಮ ಮಾಡಿದರೆ ಮತ್ತು ಮಕ್ಕಳು ನಾಳೆ ಮಾಡ್ತಾರೆ. ಹಾಗಾಗಿ ಅಡಿಗರಲ್ಲಿ ಆ ಸಂಸ್ಕಾರ ಇದ್ದದರಿಂದ ಮಕ್ಕಳು ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಮಕ್ಕಳು ಪ್ರಶ್ನೆ ಮಾಡ್ತಾ ಇದ್ದಾರೆ, ನಾನು ಯಾಕೆ ಮಾಡಬೇಕು ಅಂತ. ಅವರು ಉಪವಾಸ ಮಾಡ್ತಾರೆ, ಮಕ್ಕಳು ಉಪವಾಸ ಮಾಡ್ತಾರೆ, ಅವರು ದೇವರ ಪೂಜೆ ಮಾಡಿ ಹೊರಗೆ ಬರೋದು. ಹಾಗಾಗಿ ಆ ಸಂಸ್ಕಾರ ಮನೆಯಲ್ಲೇ ಆರಂಭ ಆಗಬೇಕು. ಎಲ್ಲೋ ನಾವು ಶಿಬಿರಕ್ಕೆ ಹೋಗಿ ಕಲ್ತೇವೆ ಅಂತಂದರೆ ಅದು ಶಿಬಿರದಲ್ಲಿ ಇದ್ದದ್ದು ಶಿಬಿರಕ್ಕೆ ಮುಕ್ತಾಯ ಆಗಿ ಹೋಗ್ತದೆ. ಎಷ್ಟು ಅಂದರು 15 ದಿವಸಕ್ಕೆ ಎಷ್ಟು ಕಲಿಬೋದು ನಿಮಗೆ ಹೇಳಿ? 365 ದಿವಸದಲ್ಲಿ ಬರದೇ ಇದ್ದದ್ದು 15 ದಿವಸದಲ್ಲಿ ಬರ್ತದ? ಅದು ಅಲ್ಲೇ ಮರೆತು ಹೋಗಿಬಿಡ್ತದೆ. ಅಲ್ಲಿ ತಿನ್ನೊಂದು ಬಿಸಿಬೇಳೆಬಾತ ಇಡ್ಲಿ ಪೊಂಗಲ್ ತಿಂದೆ ಅಲ್ಲಿ ಮರೆತು ಹೋಗಿಬಿಡ್ತದೆ. ಅದು ಅಡಿಗೆ ಬಿತ್ತು, ಇದು ಹೊರಟು ಹೋಯ್ತು. ಹಾಗಾಗಿ ಬಿಡ್ತದೆ. ಹಾಗಾಗಬಾರ್ದು. ಸಂಸ್ಕಾರ ಮನೆಯಲ್ಲೇ ಆರಂಭ ಆಗಬೇಕು. ಅಪ್ಪ ಅಮ್ಮ ಜೊತೆ ಕೂಡಿಸಿ ಸಂಧ್ಯಾವಂದನೆ ಮಾಡಿಸಬೇಕು, ಲಕ್ಷ್ಮೀ ಶೋಭಾನೆ ಹೇಳಿಸಬೇಕು. ಹೀಗೆ ಹೇಳಿದಾಗ ಮಾತ್ರ ಈ ಒಂದು ಸಂಸ್ಕಾರವಂತ ಸಮಾಜ ಮುಂದಕ್ಕೆ ಬರಲಿಕ್ಕೆ ಸಾಧ್ಯ. ನಿಜವಾದ ಅರ್ಥದಲ್ಲಿ ಬ್ರಾಹ್ಮಣ ಅಂತ ಅನಿಸಿಕೊಳ್ಳಲಿಕ್ಕೆ ಸಾಧ್ಯ. ಇಲ್ಲದ್ರೆ ಕೇವಲ ಹೆಸರಿಗೆ ಮಾತ್ರ ಬ್ರಾಹ್ಮಣ ಜಾತಿ ಇಂಥದ್ದು ಹಾಕೊಳ್ಳಲಿಕ್ಕೆ ಇರುತ್ತದಷ್ಟೇ. ಹಾಗಾಗಬಾರ್ದು, ಹಾಗಾಗದೇ ಇರಲಿ ಅನ್ನುವಂಥ ಆಶಯದೊಂದಿಗೆ ಸೂರ್ಯನಾರಾಯಣ ಅಡಿಗರ ಆ ಸಂಕಲ್ಪಗಳೆಲ್ಲವನ್ನು ಕೂಡ ದೇವರು ನೆರವೇರಿಸಲಿ. ಇನ್ನಷ್ಟು ಈ ಮನೆಯಲ್ಲಿ ದೇವತಾರಾಧನೆ ಮಾಡುವಂತಹ ಶಕ್ತಿಯನ್ನು, ಸೌಭಾಗ್ಯವನ್ನು ಅವರಿಗೆ ದೇವರು ನೀಡಲಿ ಅಂತೇಳಿ ಆಶಿಸಿ, ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ ಒಂದು ಗಾದೆ ಉಂಟು. ಹಾಗಾಗಿ ಅವರಿಗೆ ಊರಿನಲ್ಲಿ ಮನೆ ಕಟ್ಟಿದ್ದಾರೆ, ಇನ್ನೊಂದು ಮದುವೆ ಆಗಲಿ ಅಂತ ಹೇಳಿ ಅವರಿಗೆಲ್ಲ ಮಗನಿಗೆ ಅಂತ ಹೇಳಿ ಆಶಿಸಿ ಶ್ರೀ ರಾಘವೇಂದ್ರನ ಪ್ರಾರ್ಥಿಸಿ ಶ್ರೀ ಕೃಷ್ಣ.